ಹಾಯ್ ನನ್ನ ಬಂಧು ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಗೊಂಬೆದುವಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ರೆಸಾರ್ಟ್ಗೆ ಹೋಗಿದ್ವಿ. ಸೊ ರೆಸಾರ್ಟಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ, ಇಡೀ ದಿನ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೆಸಾರ್ಟ್ ಬಂದು ಆಮೆಗುಂಡಿ ರೆಸಾರ್ಟ್, ಇದಿರೋದು ಕನಕಪುರದ ಹತ್ರ. ಸೊ ನಾವು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಹಾಗೆ ಬ್ರೇಕ್ಫಾಸ್ಟ್ ಕೂಡ ನಾವು ಮಾಡಿಕೊಂಡು ಮಕ್ಕಳ ಜೊತೆ ನಾವು ಕೂಡ ಆಟಾಡೋಕ್ಕೆ ಹೋದ್ವಿ. ಸೊ ಮಕ್ಕಳು ಎಷ್ಟೆಲ್ಲ ಆಡಿದ್ರೋ ನಾವು ಅವ್ರ ಜೊತೆ ಸರಿ ಸಮಾನೇ ಆಟಾಡ್ತಿದ್ವಿ. ಜಂಪಿಂಗ್ ಮಾಡ್ತಿದ್ರು ಮಕ್ಕಳು, ಅವ್ರ ಜೊತೆ ಸೇರ್ಕೊಂಡು ನಾವು ಕೂಡ ಜಂಪಿಂಗ್ ಮಾಡ್ತಿದ್ವಿ. ಮಕ್ಕಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ರು. ಇಲ್ಲಿ ಔಟ್ಡೋರ್ ಗೇಮು, ಇಂಡೋರ್ ಗೇಮು ಎಲ್ಲ ಇತ್ತು. ಸೊ ನಾವು ಫಸ್ಟ್ಗೆ ಹೋಗಿದ್ದೇನೆ ಬೋಟಿಂಗು. ಮತ್ತು ನಾನಂತೂ ಈ ವಯರ್ ಇದ್ರಲ್ಲಂತೂ ನಾನು ಸಿಕ್ಕಾಬಟ್ಟೆ ಹೆದ್ರುಕೋಬಿಟ್ಟೆ. ಫಸ್ಟ್ ಟೈಮು ನಾನು ಇದನ್ನು ಟ್ರೈ ಮಾಡಿದ್ದು. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನನ್ನ ನೋಡಿ ಆಮೇಲೆ ಫ್ಯಾಮಿಲಿ ಎಲ್ಲ ಟ್ರೈ ಮಾಡಿದ್ರು ಅದನ್ನ. ಮಧ್ಯಾಹ್ನ ಆದಮೇಲೆ ಬಿಸಿಲು ಜಾಸ್ತಿ ಇತ್ತು, ಅದರಿಂದ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಫುಟ್ಬಾಲು, ವಾಲಿಬಾಲು ಎಲ್ಲನೂ ಆಟ ಆಡಿದ್ವಿ. ನನ್ನ ಮಗ ಅಂತೂ ರೈನ್ ಡ್ಯಾನ್ಸಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದ. ನಾವು ಹಾಗೇ ಈ ಥ್ರೆಡ್ಡಿಂಗ್ ಕೂಡ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಬುದ್ಧ ಇತ್ತು. ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಸೈಲೆಂಟಾಗಿ ಕೂತ್ಕೊಂಡು ಬೋಧನೆ ಕೇಳ್ತಿದ್ದೆ ನಾನು. ಹಾಗೆ ನಾವಿಷ್ಟು ಜನ ಫ್ಯಾಮಿಲಿ ಹೋಗಿದ್ವಿ. ನನ್ನ ಹಸ್ಬೆಂಡ್ ಜೊತೆ ನಾನು ಜೋಕಾಲಿ ಆಡಿ ಮಾತಾಡ್ಕೊತಿದ್ವಿ. ಹಳೇದೆಲ್ಲ ಮಾತಾಡ್ಕೊಂಡು ಜೋಕಾಲಿ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಮಕ್ಕಳೇ ನಾವು ಆಗ್ಬಿಟ್ಟಿದ್ವಿ ಮಕ್ಕಳ ಜೊತೆ ಸೇರಿಕೊಂಡು. ಸೊ ಈ ಥರ ಟೈಮ್ ಸಿಗೋದು ತುಂಬಾ ಕಮ್ಮಿ. ಹಾಗೆ ರೈನ್ ಡ್ಯಾನ್ಸಲ್ಲಿ ಮಕ್ಕಳು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ವಿ.